ಕೋತಿಗಳ ಬಗ್ಗೆ ವಾರ್ನಿಂಗು. ರಶ್ ನೋಡಿ. 5 ನಿಮಿಷ ಬ್ರೇಕ್. ನಮ್ಮ ಅಣ್ಣ ಹುಚ್ಚ ಮುಖ ತೊಳ್ಕೊಂಡು ಬರ್ತಾರಂತೆ. ಬೇಗ ಎಲ್ಲರಿಗೂ ನಮಸ್ಕಾರ. ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವಿದ್ದೀವಿ ಮೈಸೂರಲ್ಲಿ. ಒಂದು ರಿಸೆಪ್ಷನ್ ಇತ್ತು ಆ್ಯಕ್ಚುಲಿ, ನಮ್ಮ ರಿಲೇಟಿವ್ಸ್ ಅವರು. ಆ ರಿಸೆಪ್ಷನ್ಗೆ ಬಂದಿದ್ವಿ. ರಿಸೆಪ್ಷನ್ ಸಾಯಂಕಾಲ 7 ಗಂಟೆಗೇನೋ ಸ್ಟಾರ್ಟ್ ಆಗುತ್ತಂತೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀವಿ. ನಾವು ಈಗ ಸದ್ಯಕ್ಕೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಚಾಮುಂಡೇಶ್ವರಿ ಬೆಟ್ಟ ಅಂದರೆ ಇಟ್ಸ್ ಒನ್ ಆಫ್ ದ ಶಕ್ತಿ ಪೀಠಸ್, ಮಹಾಶಕ್ತಿ ಪೀಠಸ್. 18 ಮಹಾಶಕ್ತಿ ಪೀಠದಲ್ಲಿ ಇದೊಂದು. ಇಲ್ಲಿ ದೇವಿಯವ್ರದ್ದು ಕೂದಲು ಬಿದ್ದಿತ್ತಂತೆ, ಸರಿನಾ? ಸೊ ಒಳ್ಳೆಯ ವಿಷಯ ಏನಂದರೆ ಆಲ್ಮೋಸ್ಟ್ ಒಂದೇ ಮಂತಲ್ಲಿ ನಾವು 2 ಶಕ್ತಿಪೀಠ ನೋಡಿದ್ದೀವಿ. ಒಂದು ಕಂಚಿ ಕಾಮಾಕ್ಷಿ, ಆಮೇಲೆ ಒಂದು ಇದು, ಆಯಿತಾ? ಸೊ ಇವಾಗ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ನಾರ್ಮಲ್ ಅಂಗಡಿಗಳು. ಅದಕ್ಕೆ ಜನ ಅಂತೂ ಹೆವಿ ಕಾಣ್ತಿದ್ದಾರೆ. ದಿ ಹೋಪ್ ಸೋ ದ್ಯಾಟ್ ನಮ್ಮ ದರ್ಶನ ಈಸಿ ಆದರೆ ಸಾಕು ಅಂತ. ಇವತ್ತು ಫ್ರೈಡೇ ಬೇರೆ, ದೇವಿ ವಾರ ಅಂತ ಹೇಳ್ಬೋದು. ಹೆಂಗಾಗತ್ತಂತ ನೋಡ್ಬೇಕಷ್ಟೇ ಇವಾಗ. ಕೋತಿಗಳ ಬಗ್ಗೆ ವಾರ್ನಿಂಗು. ರಶ್ ನೋಡಿ. ದೇವಸ್ಥಾನ ಟೈಮಿಂಗ್ ಇದೆ ಬೆಳಗ್ಗೆ 7:30 10:00, ಆಮೇಲೆ 12:30 3:30 PM. ಶಾಪಿಂಗ್ ಅಂಗಡಿಗಳ ಗುಹೆಯಿಂದ ಹೊರಗೆ ಬಂದ್ವಿ ಮೇನ್ ಟೆಂಪಲ್ಗೆ. ಇದೇನ್ರಿ ಟೆಂಪಲ್, ಚಾಮುಂಡೇಶ್ವರಿ ಟೆಂಪಲ್ ಇದು. ಸೊ ಈಗ ದರ್ಶನ 3:30 ಸ್ಟಾರ್ಟ್ ಆಗತ್ತೆ ಅಂದ್ಕೋತೀವಿ, ನೋಡೋಣ. ಇಲ್ಲಿ ಚಪ್ಪಲ್ ಇಡೋಕ್ಕೆ ಜಾಗ ಇದೆ ನೋಡಿ. ವೆರಿ ಇಂಪಾರ್ಟೆಂಟ್ ಜಾಗ ಆ್ಯಕ್ಚುಲಿ, ಚಪ್ಪಲ್ ಇಡೋ ಜಾಗ. ಹಿಂಗೊಂದು ಬ್ಯಾಗ್ ತಗೋತಾರೆ. ಬ್ಯಾಗ್ ತಗೊಂಡು ಎಲ್ಲರೂ ಅವರವರ ಚಪ್ಪಲಿಯನ್ನು ಹಾಕುತ್ತಾರೆ. ಚಪ್ಪಲಂತೂ ಇಟ್ಟಾಯ್ತು ಜಾಗದಲ್ಲಿ. ಇವಾಗ ಟೆಂಪಲ್ ಕ್ಯೂ, ಸುಮಾರು ಜನ ಇದ್ದಾರೆ ಅನ್ಬೋದು ಇವತ್ತು. ನೋಡಿ ಮೇನ್ ಟೆಂಪಲ್ ಅಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಅಂದರೆ ಇದೆ. ಫ್ರೀ ಎಂಟ್ರಿಗೆ ಹೋಗ್ತಾ ಇದ್ದೀವಿ ಇವತ್ತು. ಕ್ಯೂ ಕಮ್ಮಿ ಇದೆ ಅಂತ ಎಂಟ್ರಿ ಆಗಿದೆ. ಹಂಗೂ ಈ ಥರ ಇದೆ. ಸೇಮ್ ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲಿ ಇದೇ ಥರ ಸಿಸ್ಟಮ್ ಇರುತ್ತೆ. ಸೊ ಇಲ್ಲೂ ಅದೇ ಕಂಟಿನ್ಯೂ ಆಗಿದೆ. ಮತ್ತು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಕ್ಯೂ ಮೂವಿಂಗ್ ಇದೆ, ಸ್ಟ್ಯಾಗ್ನೆಂಟ್ ಇಲ್ಲ ನೋಡಿ. ಸೊ ಕ್ಯೂವಲ್ಲಿ ವಾಕಿಂಗು ಟೆಂಪಲ್ಗೆ. ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಇಲ್ಲಿಂದ ಈಗ ಹಿಂಗೆ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಇಷ್ಟೊತ್ತು ಉದ್ದುದ್ದ ನಡೆದಿದ್ದಾಯಿತು, ಈಗ ಅಡ್ಡಡ್ಡ ನಡಿಬೇಕು. ಮತ್ತೆ ಇಲ್ಲೇ ನೋಡಿ, ಅಲ್ಲಿಂದ
ಇಲ್ಲಿಂದ ಮುಂದೋಗಿ ಲೆಫ್ಟ್ ಹೊಡೆದ್ರೆ ಮೇನ್ ಟೆಂಪಲ್. ತುಂಬ ಬೇಗ ಮತ್ತು ತುಂಬ ಕ್ವಿಕ್ಕಾಗಿ ಬಂದಿರುತ್ತೆ ಇಲ್ಲಿ. ಟೆಂಪಲ್ ಮೇನ್ ಎಂಟ್ರೆನ್ಸಿಗೆ ಬಂದು ರೀಚ್ ಆದ್ವಿ ಅಂತೂ ಇಂತೂ. ಇಲ್ಲೇ ನೋಡಿ ಇದೇ ಟೆಂಪಲ್ ಮೇನ್ ಎಂಟ್ರೆನ್ಸು. ಆದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಬೋರ್ಡ್ ಇದೆ, ಏನಂದರೆ ಇದು ಫೋಟೋ ಆ್ಯಂಡ್ ವೀಡಿಯೋ ಕೊರಿಯೋದು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತೆ. ಸೊ ಅದಕ್ಕೆ ಕ್ಯಾಮ್ರಾನ ಕ್ಲೋಸ್ ಮಾಡಿ ದರ್ಶನ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ. ದರ್ಶನ ಅಂತೂ ಸೂಪರಾಗಾಯಿತು, ಅಂದ್ಕೊಂಡಷ್ಟು ಕಷ್ಟ ಏನಿರಲಿಲ್ಲ, ಬಟ್ ಸೂಪರಾಗಾಯಿತು ಮತ್ತು ದರ್ಶನ ಆಯಿತಾ. ಸೊ ಇಲ್ಲಿ ನೋಡಿ ವೈಬ್ ಮಾತ್ರ ಸಖತ್ತಾಗಿದೆ ಇಲ್ಲಿ, ಎಲ್ಲ ಕಡೆ ಜನ, ಸೂಪರಾಗಿದೆ ವೈಬ್. ನೆಕ್ಸ್ಟ್ ಬಂದ್ಬಿಟ್ಟು ನಂದಿಗೆ ಹೋಗ್ತಾ ಇದ್ದೀವಿ, ನಂದಿ ನೋಡೋಕ್ಕೆ. ಸೊ ಅದೇನೋ 500 ಸ್ಟೆಪ್ಸ್ ಇದೆ ಅಂತೆ ನಂದಿ, ಅದೊಂದು ನೋಡಿಕೊಂಡು ಆಮೇಲೆ ಅಲ್ಲಿಂದ ಡೈರೆಕ್ಟ್ ಮನೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಇನ್ನೊಂದು ವಿಶೇಷ ಏನಂದರೆ, ಇದೆಲ್ಲ ಕಾಕತಾಳೀಯವಾಗಿ ಆಗಿದ್ದು ನಮ್ಮ ಆ್ಯನಿವರ್ಸರಿ, 6ನೇ ವರ್ಷದ ಆ್ಯನಿವರ್ಸರಿ. ಅದಕ್ಕೆ ಈ ಟ್ರೋಫಿನ ಹೆಗಲ ಮೇಲೆ ಇಟ್ಕೊಂಡು ತಿರುಗಾಡ್ತಿದ್ದೀನಿ ನಾನು ಇಲ್ಲಿ. ಸೊ 6 ವರ್ಷ. ಸೊ ಎಂಥ ಟೈಮಿಂಗ್ ಅಂದರೆ 6 ವರ್ಷಕ್ಕೆ ಕರೆಕ್ಟಾಗಿ ಶಕ್ತಿಪೀಠಕ್ಕೆ ಬಂದು ದೇವರ ದರ್ಶನ ಮಾಡ್ತಾಯಿದ್ದೀವಿ. ಇನ್ನೊಬ್ಬರು ಮ್ಯಾರೇಜ್ ರಿಸೆಪ್ಷನ್ ಬಂದಿದ್ದೀವಿ ನಮ್ಮ ಆ್ಯನಿವರ್ಸರಿ ಮಾಡ್ಕೊಳ್ಳೋಕ್ಕೆ. ಸೊ ನೋಡೋಣ ಹೆಂಗಾಗತ್ತೆ ಅಂತ. ಸದ್ಯಕ್ಕೆ ನಂದಿಗೆ ಹೋಗೋ ರೋಡ್ ಹಿಂಗಿದೆ ನೋಡಿ, ಇದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಿಮ್ಗೇನಾದರೂ ಹೇಳೋದಿದೆಯಾ ನಂದಿ ಬಗ್ಗೆ? ಓ, ನಂದಿಗೆ ಫಸ್ಟ್ ಟೈಮ್ ಹೋಗ್ತಿರೋದಾ? ಓಕೆ. ಚಾಮುಂಡೇಶ್ವರಿ ಟೆಂಪಲಿಗೆ ಬಂದಿದ್ದೀರಾ? ಬೆಟ್ಟಕ್ಕೆ ಬಂದಿದ್ದೀನಿ, ಅದು ಮಮ್ಮಿ ಜೊತೆ ತುಂಬಾ ವರ್ಷದಿಂದ ಮದುವೆ ಆದ್ಮೇಲೆ ಇದೇ ಫಸ್ಟ್, ಅದು ನಮ್ಮ ಆನಿವರ್ಸರಿ ದಿನ. ಅದು ಆಲ್ಮೋಸ್ಟ್ 6 ಇಯರ್ಸ್ ಆದ್ಮೇಲೆ ಬಂದಿದ್ದಾರೆ ಅನ್ಬೋದು ಅಲ್ವಾ? 6 ಇಯರ್ಸ್ ಅಲ್ಲ, ಆಲ್ಮೋಸ್ಟ್ 10 ಇಯರ್ಸ್. ಅದಕ್ಕಿಂತ ಹಿಂದೆಯಿಂದ ಬಂದಿದ್ದು. ಓಕೆ ನಮ್ಮಮ್ಮ ಎಕ್ಸಿಬಿಷನ್. ಓಕೆ. ಸೊ ಓಕೆ, ಎಲ್ಲ ಚೆನ್ನಾಗೇ ನಡೀತಾ ಇದೆ. ಮೆಟ್ಲು ಅಂತೂ ಇಂತೂ ಸ್ಟಾರ್ಟ್ ಆಗಿದೆ. ಹಿಂಗೆ ಇದೆ ಮೆಟ್ಲು ಅಂತ ಈ ಥರ ಕಂಟಿನ್ಯೂಸ್ ಮೆಟ್ಲಿಲ್ಲ ಆಯಿತಾ. ಇಲ್ಲಿ ನೋಡಿ ಈ ಥರ ಇದೆ ಮೆಟ್ಲು. ಓಕೆ, ಒಂದು ಸ್ವಲ್ಪ ಗ್ಯಾಪು, ಆಮೇಲೆ ಮೆಟ್ಲಿದೆ, ಒಂದು ಸ್ವಲ್ಪ ಗ್ಯಾಪು, ಒಂದು ಸ್ವಲ್ಪ ಮೆಟ್ಲಿದೆ. ಸೊ ಇಳಿಯೋಕ್ಕಷ್ಟೇನು ಕಷ್ಟ ಆಗುತ್ತೆ ಅಂದ್ಕೊಳ್ಳಲ್ಲ. ಬನ್ನಿ ನೋಡೋಣ. ಜೈ ನಂದಿ. ನಂದಿ ನೋಡೋಕೆ ಹೊರಟಿದ್ವಿ ನೋಡಿ. ನಂದಿ ಪೋಸಲ್ಲಿ ಸೇಮ್ ಕುರಿ ಕೂತ್ಕೊಂಡಿದೆ ಅಲ್ಲಿ. ಓ, ನಂದಿ ಕುರಿ ಅಟ್ಯಾಕ್ ಮಾಡುತ್ತಂತೆ, ಗುರಾಯಿಸ್ತಿದೆ ನಮಗೆ. ಮೈ ಗಾಡ್, ಕುರಿ ಕತ್ತೆನ ನೋಡಿ ಹೆದರ್ಕೊಂಡು ಓಡಿಬಿಟ್ಟಿದೆ. 5 ನಿಮಿಷ ಬ್ರೇಕ್. ನಮ್ಮ ಅಣ್ಣ ಹುಚ್ಚ ಮುಖ ತೊಳ್ಕೊಂಡು ಬರ್ತಾರಂತೆ ಬೇಗ. ಬ್ರೇಕ್ನ ನಂತರ ಹಾಗೆ ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಹಾಫ್ ವೇ ಥ್ರೂ ಬಂದ್ವಿ. ಇಲ್ಲಿ ಒಂದು ನಂಬರ್ ನೋಡಿದೆ, ಇಲ್ಲಿ ನೋಡಿ 800 ಸ್ಟೆಪ್ಸ್ ಅಂತಿದೆ. ನಾವು ಆಲ್ರೆಡಿ ಸುಮಾರು 200 ಸ್ಟೆಪ್ಸ್ ಬೆಳೆದಿದ್ದೀವಿ, ಇನ್ನೂ 800 ಸ್ಟೆಪ್ಸ್ ಅಂತ ಹೆದರ್ಕೊಂಡ್ಬಿಟ್ಟೆ. ಬಟ್ ನಮ್ಮ ಅಣ್ಣ ಹೇಳ್ದ ನನಗೆ, ಅದು 800 ಸ್ಟೆಪ್ಸು ಮೈಸೂರಿಂದ ಇಲ್ಲಿಗೆ ಹತ್ಕೊಂಬರೋಕ್ಕೆ 800 ಸ್ಟೆಪ್ಸ್ ಅಂತಾರೆ. ಬಟ್ ಆದರೆ ಇಲ್ಲಿಂದ ನಂದಿನೊಂದು 100-150 ಸ್ಟೆಪ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ಸ್ಟೆಪ್ಸ್ ಬೇಡ, ಓಕೆ 330 ಸ್ಟೆಪ್ಸ್ ಇಳಿದ ಮೇಲೆ ಆಯಿತಾ ನಮಗೆ ದರ್ಶನ ಆಗ್ತಿದೆ. ಬಿಹೋಲ್ಡ್ ದಿ ನಂದಿ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ವಾವ್. ಇಲ್ಲಿ ನಂದಿ ಇರೋ ಕಡೆ ಶಿವ ಟೆಂಪಲ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನಂದಿ ಇದೆ, ಆದರೆ ಶಿವ ಟೆಂಪಲ್ ಇಲ್ಲ. ಆ್ಯಕ್ಚುಲಿ ಶಿವ ಟೆಂಪಲ್ ಬಂದ್ಬಿಟ್ಟು ಇಲ್ಲಿ ಹಿಂದೆ ಹೋದರೆ ಕೇವ್ ಶಿವ ಟೆಂಪಲ್ ಅಂತಿದೆ ಆಯಿತಾ. ನೋಡಿ ಇಲ್ಲಿ ಕೇವ್ ಶಿವ ಟೆಂಪಲ್ ಅಂತ ಇದೆ, ಅದು ಕ್ಲೋಸ್ ಆಗಿದೆ, ಅಲ್ಲಿ ಒಳಗೆ ಹೋಗಿಬಿಡಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ನಂದಿ ಮೇಲೆ ಒಂದು ಸಣ್ಣ ಈಶ್ವರಲಿಂಗ ಮಾಡಿ ತೋರಿಸಿದ್ದಾರೆ, ಅದನ್ನು ತೋರಿಸಿ ಅದು ಇಲ್ಲಿನ ವಿಶೇಷತೆ ಆ್ಯಕ್ಚುಲಿ. ನೋಡಿ ಇಲ್ಲಿದೆ ನೋಡಿ. ಓಕೆ, ಇದು ನೋಡಿ. ಸೊ ಇವಾಗ ಬ್ಯಾಕ್ ಟು ಚಾಮುಂಡಿ ಹಿಲ್ಸು. 300 ಮೆಟ್ಲು ಹತ್ಕೊಂಡು ಹೋಗ್ಬೇಕೀಗ. ಹತ್ತಿರುವಾಗ ಗೊತ್ತಾಗಿಲ್ಲ, ಹತ್ತಿರುವಾಗ ಮಾತ್ರ ಸಿಕ್ಕಾಪಡೆ ಸ್ಟೀಪ್ ಇದೆ ಮೆಟ್ಲಿದು. ಓ ಮೈ ಗಾಡ್.
ಹೆಂಗೋ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ವಾಪಸ್ ಕಾರ್ ಕಡೆ. ಮೈ ಗಾಡ್, ಅಷ್ಟು ಹಾಫೇ ಬಂದ್ವಿ. ಏನು ಮೇಡಮ್ ಸುಸ್ತಾಯ್ತಾ? ಮೇಡಮ್ ಮುಖ ನೋಡೋಣ ಚೆನ್ನಾಗಿದೆ. ಕ್ಯಾಮ್ರಾ ಬಂದ ತಕ್ಷಣ ಫುಲ್ ಆ್ಯಕ್ಟಿಂಗ್ ಮೇಡಮ್. ಮೇಡಮ್ ಸುಸ್ತಾಯ್ತಾ ಮೇಡಮ್? ಸುಸ್ತಂದ್ರೆ ಗೊತ್ತಿಲ್ವಾ? ಮತ್ತು ಕೂತ್ಕೊಂಡಿದ್ದೀರಾ? ಹೀಗೆ ನಿಮ್ಗೆ ಸುಸ್ತಾಗಿಲ್ಲ? ಮೇಡಮ್ ಕೇಳಿದ್ರೆ ಬರೀ ಕತೆ ಹೊಡಿತಾರೆ ಮೇಡಮು. ಇಲ್ಲೊಂದು ಸಣ್ಣ ವ್ಯೂ ಪಾಯಿಂಟ್ ಥರ ಇದೆ, ನೋಡ್ಕೊಂಡು ಬೇಡ ಮನೆ. ಈ ಕ್ರಾಕ್ಸ್ ಹಾಕ್ಕೊಂಡು ಬಂದೆ, ಸಖತ್ ಜಾರ್ತು ಮಾತ್ರ. ಓಕೆ, ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ, ಇಡೀ ಮೈಸೂರು ಕಾಣ್ತಿದೆ. ಅಲ್ಲಿ ಇದೆ ನೋಡಿ, ಇದು ನಾವು ಮೇಲ್ಬರೋ ರೋಡು, ಆಮೇಲೆ ಇದು ಫುಲ್ಲು ಮೈಸೂರು ಸಿಟಿ. ನಂದಿ ನೋಡ್ಕೊಂಬರೋ ಸಾಹಸ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. 95% of ಮೆಟ್ಲು ಹತ್ತಾಗಿದೆ. ಲಾಸ್ಟ್ ಒಂದು 15-20 ಮೆಟ್ಲಿದೆ. ನಮ್ಮವ್ರ ಮನೆಯವ್ರ ಮುಖ ನೋಡೋ ಥರ ಇದೆ. ಓಕೆ, ಇನ್ನೂ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮೆಟ್ಲಿದೆ, ಒಂದು 15-20 ಮೆಟ್ಲು ಅಂತ ಅಂದ್ಕೊತೀನಿ. 20 ಮೆಟ್ಲಾದಮೇಲೆ ಕಾರ್ AC. ಓ ಮೈ ಗಾಡ್, ಸೂಪರ್. ಇಲ್ಲಿ ನೋಡಿ ಸುಸ್ತಾಗಿ ಕೂದಲೆಲ್ಲ ಬಿಡಿಸ್ಕೊಂಡು ಜುಟ್ಟು ಮೊದಲೇ ಕಟ್ಕೋತಾರೆ. ಈಗ ನೋಡಿ ಸ್ಮೈಲ್ ಮಾಡ್ತಾರೆ ನೋಡಿ ಹೆಂಗೆ ಕ್ಯಾಮ್ರಾ ತೋರಿಸಿದ ತಕ್ಷಣ. ಇವರು 420 ಅಲ್ಲ, ಇವರು 840. ಮುಂಡೆ ಬೆಟ್ಟ ಮುಗಿಸ್ಕೊಂಡು ಕಾರ್ ಪಾರ್ಕಿಂಗ್ ಬಂದಿದ್ದೀವಿ ಆಯಿತಾ. ಇವಾಗ ಇಲ್ಲಿಂದ ಹಿಂಗೆ ಸ್ಟ್ರೇಟ್ ನಡ್ಕೊಂಡು ಹೋದರೆ ನಮ್ಮ ಕಾರು. ಬನ್ನಿ ಹೋಗೋಣ. ದರ್ಶನ ಆಯಿತು. ಓಕೆ, ಸೊ ಹೆಂಗಿತ್ತು ನಿಮ್ಗೇನು ಅನಿಸ್ತು ದರ್ಶನ? ನಂಗೆ ಖುಷಿ ಆಯಿತು. ದರ್ಶನ ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ನೋಡಿದ್ದೆಲ್ಲ, ತುಂಬ ಹ್ಯಾಪಿ ಆಯಿತು. ಓಕೆ, ಸ್ಪೆಷಲ್ ಡೇ ನೋಡಿದ್ದೀವಿ. ಅದು ಇವನ್ನ ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ. ಸೊ ಅದೊಂದು ಒಂಥರ ಲೆವೆಲ್ಲೇ ಚೇಂಜು, ಚೆನ್ನಾಗಿತ್ತು. ಓಕೆ, ಸೂಪರ್. ಸೊ ಇದೊಂದು ಸಣ್ಣ ವ್ಲಾಗ್ ಆಗಿತ್ತು. ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ, ಹಂಗೆ ಸುಮ್ಮನೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಆಯಿತಾ. ಸೊ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ನನ್ನ ವೀಡಿಯೋನ ಇದೇ ಥರ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ರೈಟ್ ಸೇಫ್, ಬಿ ಸೇಫ್ ಆ್ಯಂಡ್ ಸ್ಟೇ ಸೇಫ್. ಆಡಿಯೋಸ್. ನಮ್ಮ ಆ್ಯನಿವರ್ಸರಿ ಕೇಕ್ ಕಟಿಂಗ್ ಆಗ್ತಿದೆ. ಅಲ್ಲಿ ನಮ್ಮ ಹೆಂಡತಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಬನ್ನಿ.